ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಇವತ್ತು ಸ್ವಲ್ಪ ಬೇಗ ಎದ್ದು ಎಲ್ಲ ಮನೆ ಕೆಲಸನ ಮೊದಲು ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ಬಟ್ಟೆ ಒಗೆಯೋದು, ಕಸ ಗುಡಿಸೋದು, ಮನೆ ಕ್ಲೀನ್ ಮಾಡೋದು ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ಒಂದು ಸಾರಿ ಉಟ್ಟು ಇವಾಗ ಟೀ ಮಾಡಬೇಕು ಅಂತೇಳಿ ಅಡುಗೆ ರೂಮಿಗೆ ಬಂದಿದ್ದೀನಿ. ಇವತ್ತು ಏನು ಸ್ಪೆಷಲ್ ಗೊತ್ತಾ? ಇವತ್ತು ನನ್ನ ಪಾಲಿನ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಏನಂತ ಹೇಳಿದರೆ, ಇವತ್ತು ನನ್ನ ಹುಟ್ಟಿದಬ್ಬ. ಹಾಗಾಗಿ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ. ಹಾಗೆ ಟೀ ಕುಡಿದು ಹೋಗೋಣ ಅಂತ ಟೀ ಮಾಡೋದಕ್ಕೆ ಅಂತೇಳಿ ಅಡುಗೆ ರೂಮಿಗೆ ಬಂದಿದ್ದೀನಿ. ಇದೇನು ಗೊತ್ತಾ, ನೀವು ನೋಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೆ ಅಲ್ವಾ, ಅದರದ್ದು ಕಲಶದ್ದು ತೆಂಗಿನಕಾಯಿ ಇತ್ತು. ಅದರಿಂದ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆ ನಮ್ಮ ಅಮ್ಮ ಹೇಳಿದರು, ನಾನೇ ಮಾಡ್ತೀನಿ, ಅದರಿಂದ ಮನ್ನಿ ಮಾಡೋಣ ಅಂತ ಹೇಳ್ತಾಯಿದ್ರು. ಅಂದರೆ ಹಾಲುಬಾಯಿ ಅಂತ ಹೇಳ್ತಾರೆ ಕೆಲವೊಂದು ಕಡೆಯಲ್ಲಿ, ಹಾಲುಬಾಯಿ ಅಂತ ಹೇಳ್ತಾರೆ. ಮೆಂತ್ಯ ಅಕ್ಕಿ ಎಲ್ಲ ಹಾಕಿ, ತೆಂಗಿನಕಾಯಿ ಹಾಲೆಲ್ಲ ಹಾಕಿ ಮಾಡುವಂಥದ್ದು. ಇದು ಅಮ್ಮ ಮಾಡಿದ್ದು. ನಾನು ಹೋಗಲಿಲ್ಲ ಇದಕ್ಕೆ. ನನಗೆ ಅಂದರೆ ಇದು ಯಾವ ಥರ ಮಾಡೋದು ಅನ್ನೋದು ಗೊತ್ತು, ಬಟ್ ನಾನು ಇವತ್ತು ಮಾತ್ರ ನಾನು ಮಾಡೋದಕ್ಕೆ ಹೋಗಿಲ್ಲ. ಅಮ್ಮನೇ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಹಿಂದಿನ ದಿನ ನೈಟ್ ಮಾಡಿದರು. ನೆಕ್ಸ್ಟ್ ಡೇಗೆ ಈ ಥರ ಬರುತ್ತೆ, ಹಲ್ವಾ ಥರ ಬರುತ್ತೆ ನೋಡಿ. ತುಂಬಾ ಸಾಫ್ಟಾಗಿ ಬರುತ್ತೆ, ತಿನ್ನೋದಕ್ಕಂತೂ ತುಂಬ ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ ಹಾಗೆ ನಮ್ಮ ಆದ್ವಿಗಂತೂ ತುಂಬ ಇಷ್ಟ. ಅವರೇ ಹೇಳಿ ಮಾಡಿಸಿದ್ದು ಅಮ್ಮನ ಕೈಲಿ. ಅಮ್ಮನ ಹತ್ರ ನಮ್ಮ ಹಸ್ಬೆಂಡ್ ಹೇಳಿದರು, ಮನ್ನಿ ಮಾಡಿ, ಅದರಿಂದ ತೆಂಗಿನಕಾಯಿಂದ ಮನ್ನಿ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಆದ್ವಿ ಕೂಡ ಹೇಳ್ತಾಯಿದ್ಲು, ಅವಳಿಗೆ ಕೂಡ ಅಷ್ಟೇ ರಾಗಿ ಮನ್ನಿ, ಈ ಥರ ಅಕ್ಕಿ ಮನ್ನಿ ಅಂತ ಹೇಳಿದರೆ ತುಂಬಾ ಇಷ್ಟ. ಹಾಗಾಗಿ ಅಮ್ಮನಿಗೆ ಅವಳು ಕೂಡ ಹೇಳಿದ್ಲು, ದೊಡ್ಡ ಮನ್ನಿ ಮಾಡಿ ಅದರಿಂದ ಅಂತ ಅಂದ್ಬಿಟ್ಟು, ಆ ತೆಂಗಿನಕಾಯಿಂದ ಅಂತೇಳಿ. ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಅಮ್ಮ ಮನ್ನಿ ಮಾಡಿದ್ದಾರೆ. ಅದನ್ನು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ನೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಬ್ರೇಕ್ಫಾಸ್ಟಿಗೆ ನಾನು ಬೇರೆ ಇನ್ನೇನು ಮಾಡೋದಕ್ಕೆ ಹೋಗಿಲ್ಲ. ಟೆಂಪಲ್ಗೆ ಬೇರೆ ಹೋಗೋದಕ್ಕೆ ಇದೆಯಲ್ವ ಅಂತ ಅಂದ್ಬಿಟ್ಟು ನಾನು ಮನ್ನಿ ಸಾಕು ಲೈಟಾಗಿ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಟೀ ಕೂಡ ಮಾಡ್ತಾಯಿದ್ದೀನಿ. ಆದರೂ ನನಗೊಂದು ಡೌಟ್ ಬಂತು, ಇದು ಸಾಕಾಗತ್ತಾ ಮಧ್ಯಾಹ್ನ ತನಕ ನಮಗೆ ಅಂತ ಅಂದ್ಬಿಟ್ಟು. ಅಂದರೆ ಟೆಂಪಲ್ಗೆ ನಾವು ಬೇಗ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಒಂದು 8:30ಗೆ ಹೋದರೆ 11 ಗಂಟೆ ಹೊತ್ತಿಗೆ ವಾಪಸ್ ಮನೆಗೆ ಬರಬೇಕು. ನಂತರ ಮನೆಗೆ ಬಂದ ಕೂಡಲೇ ಹಸಿವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ಅಲ್ವಾ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟಿತ್ತು. ಚಪಾತಿ ಹಿಟ್ಟನ್ನು ಇವಾಗ ಕಲಿಸ್ತಾ ಇದ್ದೀನಿ. ಆಲೂಗಡ್ಡೆ ಕೂಡ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿಟ್ಟು ಹೋದರೆ ಬಂದ ಕೂಡಲೇ ಆಲೂಗಡ್ಡೆ ಬಾಜಿ ಆಮೇಲೆ ಚಪಾತಿ ಮಾಡಿ ಕೊಡ್ಬೋದು ಎಲ್ರಿಗೂ ಕೂಡ ಅಂತ ಅಂದ್ಕೊಂಡು ಇವಾಗ ಚಪಾತಿ ಹಿಟ್ಟಿಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅನ್ನಪೂರ್ಣ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಲಾಸ್ಟ್ ಟೈಮು ಗ್ರೋಸರೀಸ್ ತರಲಿಕ್ಕೆ ಅಂಗಡಿಗೆ ಹೋಗಿದ್ದೆ. ಆಶೀರ್ವಾದ್ ಅದರಲ್ಲಿ ನಾನು ಲಿಸ್ಟಲ್ಲಿ ಬರೆದು ಕೊಟ್ಟಿದ್ದೆ ಅವರಿಗೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅನ್ನಪೂರ್ಣ ಹಿಟ್ಟು ಕೊಟ್ಟಿದ್ದಾರೆ. ತೊಂದರೆ ಇಲ್ಲ, ಚೆನ್ನಾಗಿತ್ತು. ನನಗೆ ಇದಕ್ಕಿಂತ ಮೊದಲು ಒಂದು ಸಲ ಅನ್ನಪೂರ್ಣ ಹಿಟ್ಟು ತಂದದ್ದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಈ ಹಿಟ್ಟು ಒಂದು ಸ್ವಲ್ಪ ಚೇಂಜ್ ಇತ್ತು ಅಂತ ಅನಿಸುತ್ತೆ ನನಗೆ. ಆಶೀರ್ವಾದ ಥರನೇ ಇತ್ತು, ತೊಂದರೆ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ನಮಗೆ 5 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಬರ್ತ್ಡೇ ಲಾಗ್ ಯಾವ ಥರ ಇರುತ್ತೆ, ಎಲ್ಲಿಗೆಲ್ಲ ಹೋಗ್ತೀವಿ, ಯಾವ ಥರ ಟೈಮ್ ಅಂದರೆ ಇವತ್ತಿನ ದಿನನ ಯಾವ ರೀತಿ ಕಳಿತೀವಿ, ಹೇಗೆ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನ ಡಿಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಪ್ಪಡು ವಿಡಿಯೋ ಚಾಪರ್ಲಿ. ಹಾಗೆ ಇಲ್ಲಿ ಅಮ್ಮ ಕೂಡ ಟೀ ಕುಡಿತಾ ಇದ್ದಾರೆ. ನಾವು ಕೂಡ ಟೀ ಕುಡಿಬೇಕು. ನನ್ನ ಮಗ ಹಾಗೆ ಮಗಳು ಆಲ್ರೆಡಿ ಕೂತಿದ್ದಾರೆ. ನನ್ನ ಮಗನಿಗೆ ಅಷ್ಟೊಂದು ಇಷ್ಟ ಅಂತ ಹೇಳಲ್ಲ ಅವನು ಇದನ್ನು. ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ, ಮಗ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ತುಂಬ ಕಷ್ಟಪಟ್ಟು ತಿಂತಾ ಇದ್ದ. ಲೈಟಾಗಿ ಸ್ವೀಟ್ ಆಗಿತ್ತು, ತುಂಬಾ ಚೆನ್ನಾಗಾಗಿತ್ತು ಮಾತ್ರ. ನನಗೆ ಮಾತ್ರ ತಿಂದರೆ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗಾಗಿತ್ತು. ಬಾಯಿಗೆ ಹಾಕಿದ ಕೂಡಲೇ ಅದು ಕರಗ್ತಾ ಇತ್ತು. ಈ ಗಿನ್ನು ಅಂತ ಹೇಳ್ತಾರಲ್ವ, ಗಿನ್ನು ನಾನು ಇಲ್ಲಿ ತನಕ ತಿಂದಿಲ್ಲ, ಬಟ್ ನೋಡಿದ್ದೆ ಯೂಟ್ಯೂಬಲ್ಲೆಲ್ಲ. ಅದು ಯಾವ ಥರ ಇರುತ್ತೋ ಅದೇ ಥರ ಬಂದಿತ್ತು ಇದು. ಅಂದರೆ ನೋಡಬೇಕಿದ್ರೆ ಅದೇ ಥರ ಕಾಣಿಸ್ತಾ ಇತ್ತು. ಬಾಯಿಗೆ ಇಟ್ಟು ಕೂಡಲೇ ನೀರಾಗ್ತಾಯಿತ್ತು, ತುಂಬಾ ಚೆನ್ನಾಗಾಗಿತ್ತು ಮಾತ್ರ. ತಿಂಡಿ ಎಲ್ಲ ತಿಂದಾಯಿತು, ಟೀ ಕುಡಿದು ಕೂಡ ಆಯಿತು. ಇವಾಗ ರೆಡಿ ಆಗ್ತಾಯಿದ್ದೀನಿ. ಲ್ಯಾಕ್ಮಿದು ನ್ಯೂಡ್ ಲಿಪ್ಸ್ಟಿಕ್, ಇದು ನ್ಯೂಡ್ ಪಿಂಕ್, ಇದು ಎಲೈಟಿನಿದ್ದು. ನಾನು ಹಾಕಬೇಕಿದ್ರೆ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತೀನಿ. ಅದೊಂಥರ ಶೇಡ್ ಚೇಂಜ್ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಬೇರೆ ಬೇರೆ ಥರ, ಅಂದರೆ ಬೇರೆ ಬೇರೆ ಕಲರ್ ಮಿಕ್ಸ್ ಮಾಡಿ ಜಾಸ್ತಿ ಹಾಕ್ತೀನಿ. ಡಾರ್ಕ್ ಕಲರ್ಗೆ ಲೈಟ್ ಕಲರ್ ಮಿಕ್ಸ್ ಮಾಡ್ತೀನಿ ನೋಡಿ, ಈ ಥರ ಮಿಕ್ಸ್ ಮಾಡಿ ಹಾಕೋದು ನಾನು. ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ.
ಲ್ಯಾಕ್ಮಿ ಲಿಪ್ಸ್ಟಿಕ್ ಕೂಡ ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ. ಲೈಟಿನ್ ಕೂಡ ಅಷ್ಟೇ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ಒಂದಕ್ಕೊಂದು ಕರೆಕ್ಟಾಗಿ ಹೊಂದ್ಕೊಂಡು ನೋಡಿ ಕಲರ್ ಬಂತು ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ಕಲರ್ ಬಂದಿದೆ. ಒಂಥರ ಪಿಂಕು ಅಲ್ಲ, ರೆಡ್ ನ್ಯೂಡ್ ಪಿಂಕು ಅಲ್ಲ, ಪಿಂಕ್ ಅಲ್ಲ, ಆ ಥರ ಬಂದಿದೆ. ಹಾಗೆ 8:30ಗೆ ಮನೆಯಿಂದ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಲೇಟ್ ಆಯಿತು. ಟೀ ಎಲ್ಲ ಕುಡಿದು ರೆಡಿ ಆಗಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಇವಾಗ 9 ಗಂಟೆ ಆಗಿದೆ ಮನೆಯಿಂದ ಹೊರಡಬೇಕಿದ್ರೆ. 9 ಗಂಟೆಗೆ ಹೊರಟವರು 9:15ಗೆ ನಾವು ರೀಚ್ ಆಗ್ತೀವಿ. ನಾವು ಹೋಗಬೇಕಾಗಿರುವಂಥ ಟೆಂಪಲ್ಗೆ ರೀಚ್ ಆಗ್ತೀವಿ. ಅಲ್ಲಿಂದ ಇನ್ನೊಂದು ಟೆಂಪಲ್ಗೆ ಹೋಗುವಂತಹ ಪ್ಲ್ಯಾನ್ ಕೂಡ ಇದೆ, ನೋಡಬೇಕು ಏನಾಗುತ್ತೆ ಅಂತೇಳಿ. ಈ ವರ್ಷ ನನ್ನ ಬರ್ತ್ಡೇ ಕೂಡ ಸಂಡೇ ಬಂದಿದೆ. ನಾನು ಹುಟ್ಟಿದ ಕೂಡ ಸಂಡೇನೇ. ಹಾಗೆ ಇವತ್ತು ಬರ್ತ್ಡೇ ಕೂಡ ಸಂಡೇನೇ ಬಂತಲ್ವ. ಹಾಗಾಗಿ ಹಸ್ಬೆಂಡ್ ಮಕ್ಕಳೆಲ್ಲ ಮನೇಲಿರ್ತಾರೆ, ಅಮ್ಮ ಕೂಡ ಜೊತೆಗಿದ್ದಾರೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ಎಲ್ಲರೂ ಕೂಡ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಾಂತ ಹೇಳಿದರೆ ವೀಕ್ ಡೇಸಲ್ಲೆಲ್ಲ ಬಂದರೆ ತುಂಬ ಕಷ್ಟ ಆಗುತ್ತೆ. ನಾನೊಬ್ಬಳೇ ಟೆಂಪಲ್ಗೆ ಹೋಗಿಬಿಟ್ಟು ಬರ್ತೀನಿ. ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ನಮಗೆ ಅಂದರೆ ಒಟ್ಟಿಗೆ ಹೋಗೋದಕ್ಕೆ ಅಷ್ಟೊಂದು ಟೈಮ್ ಇರಲ್ಲ. ಬೆಳಿಗ್ಗೆ ಅವರು ಸ್ಕೂಲ್ ಕಾಲೇಜ್ ಡ್ಯೂಟಿ ಅಂತ ಹೋಗ್ತಾರೆ, ಸಂಜೆ ಆಗುತ್ತೆ ಬರಬೇಕಿದ್ರೆ, ಈ ಥರ ಆಗುತ್ತೆ. ಹಾಗಾಗಿ ಈ ವರ್ಷ ಸಂಡೇನೇ ಬಂತಲ್ವ, ಅದೊಂದು ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. ನಾವು ಬಂದಿರೋದು ಆರಿಕೋಡಿ ದೇವಸ್ಥಾನಕ್ಕೆ. ಆರಿಕೋಡಿ ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಉಜಿರೆ ಬೆಳಾಲ್ನಲ್ಲಿದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಹತ್ತಿರದಲ್ಲಿ ಒಂದು ಚಿಕ್ಕದಾದಂತಹ ಗಾರ್ಡನ್ ಕೂಡ ಇತ್ತು, ಅದರದ್ದು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಂತರ ದೇವಸ್ಥಾನಕ್ಕೆಲ್ಲ ಹೋಗಿ ಒಳಗಡೆ ಎಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಚಾಮುಂಡೇಶ್ವರಿ ದೇವಿ ಅಲ್ಲಿ ಇರೋದು, ಅಲ್ಲಿಯ ಒಂದು ದೇವರು ಚಾಮುಂಡೇಶ್ವರಿ ದೇವಿ ಅಂತ ಹೇಳ್ಬೋದು. ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಹೊರಗಡೆ ಕೂಡ ಬಂದಾಯಿತು. ನಂತರ ಇಲ್ಲಿ ಅಲ್ಲೇ ಒಂದು ಹತ್ತಿರದಲ್ಲಿ ನರ್ಸರಿ ಇತ್ತು. ನರ್ಸರಿ ನೋಡಿದರೆ ನಾನು ಎಲ್ಲೂ ಬಿಡಲ್ಲ, ಕಣ್ಣಿಗೆ ಕಾಣಿಸಿದ್ರೆ ಸಾಕು ಅದರೊಳಗಡೆ ಒಂದು ಸಲ ಹೋಗಿಬಿಟ್ಟು ಬರ್ತೀನಿ. ಗಿಡ ತಗೊಳ್ದೇ ಇದ್ದರೂ ಪರವಾಗಿಲ್ಲ, ನಾನಂತೂ ಹೋಗಿ ನೋಡೇ ನೋಡ್ತೀನಿ. ನಿಮಗೆ ಸೇವಂತಿಗೆ ಹೂವಿನ ಗಿಡ ಬೇಕಿತ್ತು, ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ನಮ್ಮ ಉಜಿರೆಯಲ್ಲಿ ಸಿದ್ದವನ ನರ್ಸರಿ ಇದೆ, ಅದರಲ್ಲಿ ಅಷ್ಟೊಂದು ಚೆನ್ನಾಗಿರುವಂಥ ಸೇವಂತಿಗೆ ಗಿಡ ಇರಲಿಲ್ಲ ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ. ಹಾಗಾಗಿ ಇಲ್ಲಿ ಒಳಗಡೆ ಹೋದ ಕೂಡಲೇ ನನಗೆ ಅದು ನೋಡೋದಕ್ಕೆ ಸಿಕ್ತು. ತುಂಬ ಖುಷಿಯಾಯಿತು, ತುಂಬಾ ಚೆನ್ನಾಗಿತ್ತು ಗಿಡ ಮಾತ್ರ, ಸಖತ್ತಾಗಿತ್ತು. ತುಂಬ ಮುಗ್ಗು ಕೂಡ ಇತ್ತು. ಹಾಗಾಗಿ 2 ಸೇವಂತಿಗೆ ಗಿಡ, ಆಮೇಲೆ ಹೂವಿನ ಗಿಡಕ್ಕೆ ಹಾಕುವಂತಹ ಕೆಲವೊಂದು 2 ಟೈಪ್ ಇದ್ದು, ಅಂದರೆ ಅದಕ್ಕೇನು ಹಾಕ್ತಾರೆ, ಕೆಮಿಕಲ್ಸ್ ಎಲ್ಲ ಹಾಕ್ತಾರಲ್ವ, ಅದನ್ನೆಲ್ಲ ತೊಗೊಂಡು ಬಂದ್ವಿ. 2 ಕಲರ್ ಇದು ಸೇವಂತಿಗೆ ಗಿಡ ತೊಗೊಂಡೆ. ಒಂದು ಮೆರೂನ್ ಕಲರಲ್ಲಿ ಬರುತ್ತೆ ಅದು, ನೆಕ್ಸ್ಟ್ ಇನ್ನೊಂದು ಮಾಮೂಲಿಯಾಗಿರುವಂತಹ ಯೆಲ್ಲೋ ಕಲರಲ್ಲಿ. ತುಂಬ ಚೆನ್ನಾಗಿತ್ತು ಗಿಡಗಳು ಮಾತ್ರ, ತುಂಬಾ ಚೆನ್ನಾಗಿತ್ತು, ಹೆಲ್ದಿಯಾಗಿತ್ತು ಅಂತ ಹೇಳ್ಬೋದು. ಇಲ್ಲಾಂತ ಹೇಳಿದರೆ ಕೆಲವೊಂದು ನರ್ಸರಿಗಳಲ್ಲಿ ಅದು ಗಿಡನೇ ಚೆನ್ನಾಗಿರೋದಿಲ್ಲ, ಅದು ತಗೊಳ್ಳೋದಕ್ಕೆ ನನಗೆ ಕೂಡ ಮನಸ್ಸು ಬರಲ್ಲ. ಇಲ್ಲಿ ಹಾಗಲ್ಲ, ಗಿಡ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ನಂತರ ಅಲ್ಲಿಂದ ಡೈರೆಕ್ಟಾಗಿ ನಾವು ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ ತುಂಬಾ ಹಳ್ಳಿ ಏರಿಯಾದಲ್ಲಿದೆ ಅಂತ ಹೇಳ್ಬೋದು. ಕೊಲ್ಲಿ ಶ್ರೀ ದುರ್ಗಾದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿನ ವ್ಯೂ ಮಾತ್ರ ಸ್ನೇಹಿತರೆ ಸಖತ್ತಾಗಿದೆ ಮಾತ್ರ. ಇಲ್ಲಿಗೆ ಅಂದರೆ ಆ ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ನಮಗೆ ನೋಡೋದಕ್ಕೆ ಸಿಗುವಂತಹ ವ್ಯೂ ಏನಿದೆ ನೋಡಿ, ಅದು ಮಾತ್ರ ತುಂಬಾ ಚೆನ್ನಾಗಿದೆ. ಬೇರೆ ಯಾವುದೋ ದೂರದ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅಂದರೆ ಕುದುರೆಮುಖ ಹಿಲ್ಸ್ ತುಂಬಾ ಹತ್ತಿರದಿಂದ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಬರೋದಂತ ಹೇಳಿದರೆ ತುಂಬ ಖುಷಿ ನನಗೆ. ಜಾಸ್ತಿ ಮಳೆಯೆಲ್ಲ ಬರ್ತಾ ಇರಬೇಕಿದ್ರೆ ಅಂದರೆ ಈ ಥರ ವ್ಯೂ ಎಲ್ಲ ನೋಡೋದಕ್ಕೆ ಸಿಗಲ್ಲ, ಫುಲ್ ಫಾಗ್ ಎಲ್ಲ ಕವರ್ ಆಗಿರುತ್ತೆ. ಅಲ್ಲಿ ಹಿಲ್ಸ್ ಇದೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಆದರೆ ಇವತ್ತು ಮಾತ್ರ ತುಂಬಾ ಚೆನ್ನಾಗಿತ್ತು, ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು, ಮಳೆ ಇರಲಿಲ್ಲ. ಆದ್ದರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದರೆ ನೋಡ್ತಾನೇ ಇರಬೇಕು, ಅಲ್ಲೇ ನಿಂತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ.
ಸುಂದರವಾದ ಜಾಗ ನೋಡಿ. ಎಷ್ಟೊಂದು ಬ್ಯೂಟಿಫುಲ್ ಆದಂತಹ ವ್ಯೂ ನೋಡಿ, ತುಂಬಾ ಚೆನ್ನಾಗಿದೆ. ಅದರಲ್ಲಿ ಇದಕ್ಕಿಂತ ಮೊದಲು ನಾನು ತೋರಿಸಿದ್ದೀನಿ ಇದನ್ನು, ಅಂದರೆ ಇದಕ್ಕಿಂತ ಮೊದಲು ಕೂಡ ಬಂದಿದ್ದು ನಾವು. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಕುದುರೆಮುಖ ನಮಗೆ ಕಾಣಿಸ್ತಾ ಇರೋದು, ಕುದುರೆಮುಖ ಇದು ಕುದುರೆಮುಖ ಹಿಲ್ಸ್ ಕಾಣಿಸ್ತಾ ಇರೋದು. ಕಂಪ್ಲೀಟಾಗಿ ಒಂದು ರೌಂಡ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿಂದ ನಿಮಗೆ ಸುತ್ತ ತಿರುಗಿಸ್ತೀನಿ ನೋಡಿ ಮೊಬೈಲ್ನ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಫಾಗ್ ಅಂದರೆ ಹೊಗೆ ಥರ ಹೋಗ್ತಾ ಉಂಟು. ಅಲ್ಲಿ ಏನು ಹೇಳ್ತಾರೆ, ಫಾಗಲ್ಲ, ಅದು ಹೊಗೆ ಥರ ಹೋಗ್ತಾ ಉಂಟು ನೋಡಿ. ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ. ಅಲ್ಲಿ ನದಿ ಇದೆ, ಪಕ್ಕದಲ್ಲೇ ನದಿ ಕೂಡ ಇದೆ. ಇವಾಗ ನೀರೊಂದಷ್ಟೇನಿಲ್ಲ, ಸ್ವಲ್ಪ ಕಡಿಮೆ ಉಂಟು ನೀರು, ಮಳೆ ಎಲ್ಲ ಕಡಿಮೆ ಉಂಟಲ್ವಾ. ಹಾಗಾಗಿ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ, ದುರ್ಗಾದೇವಿದು ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಅಂತೇಳಿ ಬಂದಿದ್ದು ನಾವು. ಹಾಗೆ ಸ್ವಲ್ಪ ಇಲ್ಲಿ ನಿಲ್ಲಿಸಿ ಒಂದು ಸಲ ವ್ಯೂನ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು, ಇಲ್ಲಿ ನಿಲ್ಲಿಸಿದ್ದೀವಿ ಗಾಡಿನ. ಟೆಂಪಲ್ಗೆ ಹೋಗಬೇಕಷ್ಟೇ, ಇಲ್ಲೇ ಹತ್ತಿರದಲ್ಲಿದೆ ಟೆಂಪಲು. ಎಷ್ಟು ಚೆನ್ನಾಗಿದೆ ಅಲ್ವಾ. ಹಳ್ಳಿ ಆದರೂ ತುಂಬಾ ಸುಂದರವಾದಂತಹ ಜಾಗ, ಒಂದು ಪೀಸ್ಫುಲ್ ಆದಂತಹ ಏರಿಯಾ ಅಂತಲೇ ಹೇಳ್ಬೋದು. ಇಲ್ಲಿ ವಾಸ ಮಾಡುವಂತಹ ಜನರು ತುಂಬ ಅದೃಷ್ಟ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಲ್ಲೇ ಒಂದು ಮನೆ ಇದ್ದರೆ ಬೆಳಿಗ್ಗೆ ಎದ್ದು ಎಷ್ಟು ಚೆನ್ನಾಗಿರುವಂತಹ ವ್ಯೂ ನೋಡ್ಬೋದಲ್ವಾ. ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಬರಬೇಕಿದ್ರೆ. ಇಲ್ಲೇ ಒಂದು ಮನೆ ಕಟ್ಟಿ ಕೂತ್ಕೊಳ್ಳೋಣ ಅಂತ ಕೂಡ ಅನ್ನಿಸ್ತಾ ಉಂಟು, ಅಷ್ಟು ಚೆನ್ನಾಗಿದೆ ವ್ಯೂ. ಮಳೆ ಕಡಿಮೆ ಉಂಟಲ್ವಾ, ಹಾಗಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲ ಅಂತ ಹೇಳಿದರೆ ಫಾಗೆಲ್ಲಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಒಂದೊಂದು ಸಲ ಫಾಗೆಲ್ಲ ಇರುತ್ತೆ, ಆವಾಗ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಇವಾಗ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನದಿ ಇದೆ ನೋಡಿ, ಅಲ್ಲಿ ತೋರಿಸ್ತೀನಿ. ನದಿ ಹರಿತಾ ಇದೆ ನೋಡಿ. ಅಲ್ಲಿ ಗಾಡಿ ತೊಳೆಯೋರು ಇರ್ತಾರೆ, ಹಾಗೆ ದನಗಳನ್ನು ಮೇಯೋದಕ್ಕೆ ಕಟ್ಟಿರ್ತಾರೆ. ಈ ರೀತಿ ಎಲ್ಲ ಇದೆ. ತುಂಬ ಖುಷಿಯಾಗುತ್ತೆ, ಮನಸ್ಸು ತುಂಬಾ ಹಗುರಾಗುತ್ತೆ ಈ ಥರದ ಒಂದು ಪ್ಲೇಸ್ಗೆ ಬಂದರೆ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ಸಾಕು, ತುಂಬ ಅಂದರೆ ತುಂಬಾ ಖುಷಿಯಾಗತ್ತೆ. ಸುಂದರವಾಗಿರುವಂತಹ ದೇವಸ್ಥಾನ ನೋಡಿ. ಸುತ್ತ ಪ್ರಕೃತಿ, ಒಂದು ಸುಂದರವಾದಂತಹ ಜಾಗ. ಇಂತಹ ಒಂದು ಜಾಗದ ಮಧ್ಯದಲ್ಲಿ ದುರ್ಗಾದೇವಿ ನೆಲೆ ಆಗಿರುವಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಏನು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಈಗ ಟೆಂಪಲ್ಗೆಲ್ಲ ಹೋಗಿ ಬಂದು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. ಅಡುಗೆ ಏನು ಮಾಡಿರಲಿಲ್ಲ ನಾನು. ಬೆಳಿಗ್ಗೆ ತಿಂಡಿ ಎಲ್ಲ ಆದ ನಂತರ ಚಪಾತಿ ಹಿಟ್ಟಿಗೆ ಕಲಸಿಟ್ಟಿದ್ದೆ. ಸ್ವಲ್ಪ ಬೇಗ ಬಂದರೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೆ. ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿ ರೆಡಿ ಮಾಡಿಟ್ಕೊಂಡಿದ್ದೆ. ಒಂದು 11 ಗಂಟೆಗೆಲ್ಲ ವಾಪಸ್ ಮನೆಗೆ ಬಂದರೆ ತಿಂಡಿ ಏನಾದರೂ ಮಾಡುವ ಅಂದರೆ, ಬೆಳಿಗ್ಗೆ ಅಷ್ಟೊಂದು ಹೆವಿಯಾಗಿ ಏನು ತಿಂದಿದ್ದಿಲ್ಲ, ಲೈಟಾಗಿ ತಿಂದಿದ್ವಿ. ಹಾಗಾಗಿ ಹಸಿವಾಗತ್ತೆ ಅಂತ ಅಂದ್ಬಿಟ್ಟು ಹಿಟ್ಟೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ. ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೆ. ಆದರೆ ನಾವು ಬರಬೇಕಿದ್ರೆ ಲೇಟ್ ಆಯಿತು. ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಈಗ ಇನ್ನು ಅಡುಗೆನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನನ್ನ ಮಗ ಪೇಟೆಗೆ ಹೋಗಿಬಿಟ್ಟು ಚಿಕನ್ ತಂದ ಇವತ್ತು. ನಾವಂದರೆ ತುಂಬ ದಿನ ಆಗಿತ್ತಲ್ವ, ನಾನ್ ವೆಜ್ ಏನು ತಿಂದಿರಲಿಲ್ಲ. ಗಣ ಹೋಮ ಪೂಜೆ ಎಲ್ಲ ಇದ್ದಿದ್ದರಿಂದ ತುಂಬ ದಿನ ಆಯಿತು, 10 days ಆಯಿತು ಅಂತ ಅನ್ಸುತ್ತೆ ನನಗೆ. ಹಾಗೆ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ತಂದ ಹೋಗ್ಬಿಟ್ಟು. ಈಗ ಚಿಕನ್ ಗ್ರೇವಿ ಥರ ಮಾಡ್ಕೊತೀನಿ. ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದಿದೆ ಅಲ್ವಾ, ಅದನ್ನು ಹಾಗೆ ಇಟ್ಟರೆ ಹಾಳಾಗುತ್ತೆ ನಾಳೆಗೆ ಅಂತ ಅಂದ್ಬಿಟ್ಟು ಈಗ ಮಧ್ಯಾಹ್ನಕ್ಕೆ ಚಪಾತಿ ಹಾಗೆ ಚಿಕನ್ ಗ್ರೇವಿ ಮಾಡ್ತೀನಿ. ಆಲೂಗಡ್ಡೆನ ತೆಗೆದು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಬಾಜಿ ಮಾಡಿದರೆ, ಚಿಕನ್ ಇದ್ದರೆ ಬಾಜಿ ಯಾರೂ ತಿನ್ನಲ್ಲ. ಚಪಾತಿಗೆ ಕಾಂಬಿನೇಷನ್ ಆಗೋ ಥರನೇ ಚಿಕನ್ ಗ್ರೇವಿನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿಯನ್ನು ಶೂಟ್ ಮಾಡಲ್ಲ, ಟೈಮು 1 ಗಂಟೆ ಆಗ್ತಾ ಬಂತು. ಇನ್ನೊಂದು ಅರ್ಧ ಗಂಟೆನಲ್ಲಿ ನನಗೆ ಅಡುಗೆ ರೆಡಿ ಆಗಬೇಕು. ಇದು ಒಂಥರ ಚಿಲ್ಲಿ ಥರ
ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚಿಲ್ಲಿ ಅಂದರೆ ನಾರ್ಮಲಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಚಿಲ್ಲಿ ಮಾಡ್ತೀವಲ್ವ, ಆ ಥರ ಅಲ್ಲ. ಈ ಥರ ಕೂಡ ಚಿಲ್ಲಿ ಮಾಡ್ತೇನೆ ನಾನು. ಇದು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಎಲ್ಲ ಒಂದು ಒಳ್ಳೆ ರೀತಿಯಾದಂತಹ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ಇದನ್ನು. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು, ಕರಿಬೇವೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಎಷ್ಟೇ ಶುಂಠಿ ಬೆಳ್ಳುಳ್ಳಿ ನಾವು ಹಾಕ್ಕೊಂಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಒಂದು ಒಳ್ಳೆ ರುಚಿ ಬರೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ ಇದನ್ನು ವಾಪಸ್ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಆಗಿ ಜ್ಯೂಸಿ ಥರ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಅಂದರೆ ಚಿಕನ್ ಬೇರಿಕಿರ್ತೀವಲ್ವ, ಆವಾಗ ಅದು ಚೆನ್ನಾಗಿ ಬೇಯುತ್ತೆ ಚಿಕನ್ ಜೊತೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ಫ್ರೈ ಆದರೆ ಸಾಕಾಗುತ್ತೆ. ಮಸಾಲೆ ಆಲ್ರೆಡಿ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡ್ರೆ ಸಾಕ್ಬೋದು. ಅಂದರೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಹಾಗಾಗಿ ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಫ್ಲೇವರಿಗೋಸ್ಕರ ಅಷ್ಟೇ. ಮಸಾಲೆಗೆ ಕೂಡ ನಾನು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಎಲ್ಲ ಹಾಕಬೇಕು ಅಂತಿಲ್ಲ. ಈಗ ಸ್ವಲ್ಪ ಅರಶಿನ ಪೌಡರ್ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚಿಕನ್ ಹಾಕೋಬೇಕು. ಚಿಕನ್ ಯಾವಾಗಲೂ ನಾವು ಬೋನ್ಲೆಸ್ ತರೋದು ತುಂಬಾ ಕಡಿಮೆ. ನಮಗೆ ಈ ಥರ ಬೋನ್ ಇದ್ರೇ ತುಂಬಾ ಇಷ್ಟ ಎಲ್ರಿ ಕೂಡ. ಅದರಲ್ಲಿ ಕೂಡ ಲೆಗ್ ಪೀಸ್ ನೋಡಿ ಈ ಥರ ಎಲ್ಲ ಬರುತ್ತಲ್ವ, ಇದನ್ನೆಲ್ಲ ತರ್ತೀವಿ, ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ಮಕ್ಕಳಿಗೆ ಕೂಡ ಅಷ್ಟೇ, ಬೋನ್ ಇದ್ರೇ ಇಷ್ಟ ಆಗೋದು. ಹಾಗಾಗಿ ಇದನ್ನೇ ಈ ಥರ ಚಿಕನ್ ಜಾಸ್ತಿ ತರೋದು. ಇದು ಜಸ್ಟ್ ಮೇಲ್ಮೇಲೆ ನಾನು ನಿಮಗೆ ರೆಸಿಪಿ ಹೇಳ್ತಾ ಇರೋದು. ಅಂದರೆ ಇದನ್ನೆಲ್ಲ ತೋರಿಸಿದೆ ಅಲ್ವಾ. ನಂತರ ಮಸಾಲೆ ನಾನು ರೆಡಿ ಮಾಡಿ ಆಗಿದೆ ಆಲ್ರೆಡಿ, ಅದಕ್ಕೆ ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನ ಮಾತ್ರ ಹೇಳ್ತೀನಿ ನಿಮಗೆ. ಎಷ್ಟೆಷ್ಟು ಹಾಕಿದ್ದೀನಿ, ಏನೆಲ್ಲ ಹಾಕಿದ್ದೀನಿ ಅಂತ. ಇದು 1.5 kg ಚಿಕನ್ನು. ಇದಕ್ಕೆ 2 ದೊಡ್ಡ ಗೆಡ್ಡೆ ಈರುಳ್ಳಿ, 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಕ್ಯಾಪ್ಸಿಕಮ್ಮು, 2 ಟೊಮೆಟೊ, 1 ಇಂಚಿನಷ್ಟು ಶುಂಠಿ, ಆಮೇಲೆ ಸ್ವಲ್ಪ 1-2 ಕಡ್ಡಿ ಕರಿಬೇವು, 3 ಹಸಿಮೆಣಸು ಅಷ್ಟು ಹಾಕ್ಕೊಂಡಿದ್ದೀನಿ. 1.5 kgಗೆ ಅಷ್ಟು ಕ್ವಾಂಟಿಟಿ ಸಾಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ದೆಲ್ಲ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಚೆನ್ನಾಗಿ ಬೇಯಬೇಕು, ನಂತರನೇ ಮಸಾಲೆ ಹಾಕೋದು. ಹಾಗೆ ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ಒಂದು 10 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ, ಆಮೇಲೆ ತೆಂಗಿನ ತುರಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ, ಒಂದು 5 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದಕ್ಕೇನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಲಿಕ್ಕಿಲ್ಲ, ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲಿಕ್ಕಿಲ್ಲ, ಬರೀ ತೆಂಗಿನ ತುರಿ ಗೋಡಂಬಿ, ನಂತರ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಇಷ್ಟೇ ಹಾಕ್ಕೊಂಡು ಹುರ್ಕೊಂಡು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1.5 kgಗೆ ಇಷ್ಟು ಮಸಾಲೆ ಸಾಕಾಗತ್ತೆ. ನಮ್ಮ ಅಮ್ಮನಿಗೆ ಮಗ ಹೊಸ ಮೊಬೈಲ್ ತೆಗೆದುಕೊಂಡಿದ್ದಾನೆ ನೋಡಿ, ಅದನ್ನು ಒತ್ತುದು ಕೂತ್ಕೊಂಡು. ಅವರಲ್ಲಿ ಕೀಪ್ಯಾಡ್ ಮೊಬೈಲ್ ಇತ್ತು ಮೊದಲಿಗೆ, ಈಗ ದೊಡ್ಡ ಮೊಬೈಲ್ ಹೊಸದಾಗಿ ತರಿಸಿದ್ದು. ಎಷ್ಟು ಹೇಳಿಕೊಟ್ರು ಒಂದೇ ಸಲಕ್ಕೆ, ಆಮೇಲೆ ಮರ್ತೋಗ್ತಾರೆ. ಮೊನ್ನೆಯಿಂದ ಎಲ್ರಿಗೂ ಹೇಳಿಕೊಟ್ಟು ಸಾಕಾಯಿತು. ಒಂದ್ಸಲ ನೆನ್ಪಿಡ್ತಾರೆ, ನಂತರ ಮರ್ತೋಗ್ತಾರೆ. ಈಗ ಫೋನ್ ಮಾಡೋದಕ್ಕೆ, ಹಾಗೆ ಫೋನ್ ರಿಸೀವ್ ಮಾಡೋದಕ್ಕೆ, ವಿಡಿಯೋ ಕಾಲ್ ರಿಸೀವ್ ಮಾಡೋದಕ್ಕೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀವಿ. ಯೂಟ್ಯೂಬ್ ಓಪನ್ ಮಾಡೋದಕ್ಕೆ ಕೂಡ ಹೇಳ್ಕೊಟ್ಟಿದ್ದೀವಿ. ಅವು ಇತ್ತೇನು ಓಪನ್ ಮಾಡ್ತಾನ ಯೂಟ್ಯೂಬ್ ಓಪನ್ ಮಾಡಿಕೊಂಡು ರೀಲ್ಸ್ ನೋಡ್ತಾ ಇದ್ದಾರೆ ನೋಡಿ. ಅದರಲ್ಲಿ ಶಾರ್ಟ್ಸ್ ಇರುತ್ತಲ್ವ ಯೂಟ್ಯೂಬಲ್ಲಿ, ಅದನ್ನು ನೋಡ್ತಾ ಇದ್ದಾರೆ. ಓಪನ್ ಮಾಡಿ ನೋಡ್ತಾರೆ, ನಂತರ ಒಂದೊಂದ್ಸಲ ಆಫ್ ಮಾಡಲಿಕ್ಕೆ ಗೊತ್ತಾಗಲ್ಲ. ಸ್ವಲ್ಪ ದಿನ ಹೋಗ್ಬೇಕಿನ್ನು ಅವರಿಗೆ. ಇವಳೊಬ್ಳು ಕೆಲಸ ಮಾಡೋದು ನೋಡಿ, ಅವಳಿಗೆ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ನೋಡಿ. ಹಿಡ್ಕೊಂಡು ಇಲ್ಲಿ ಪ್ಲಾಸ್ಟಿಕ್ ಹಾಕಿದ್ದೀವಲ್ವ, ಅದನ್ನೆಲ್ಲ ಗುಡಿಸೋದು. ತುಂಬ ಕಸ ಇತ್ತು ಅದರಲ್ಲಿ, ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾಯಿದ್ದಾಳೆ. ಈಗ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ದಾಳೆ ನೋಡಿ.
ಎಕ್ಸಾಮ್ ಏನಿಲ್ಲ ಅಲ್ವಾ, ಎಕ್ಸಾಮ್ ನಿನ್ನೆಗೆ ಮುಗಿಯಿತು, ನಿನ್ನೆ ತನಕ ಎಕ್ಸಾಮ್ ಇತ್ತು ಅವಳಿಗೆ. ಹಾಗೆ ಇವತ್ತು ಫುಲ್ ಡೇ ಕೆಲಸ ಅವಳದು. ಈಗ ಟೆಂಪಲಿಂದ ಬಂದು ಒಳಗಡೆ ಒಂದ್ಸಲ ಎಲ್ಲ ಬೆಡ್ಶೀಟೆಲ್ಲ ಕ್ಲೀನ್ ಮಾಡಿದ್ವಿ. ಈಗ ಹೊರಗಡೆ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಈ ರುಬ್ಕೊಂಡಿರೋ ಮಸಾಲೆ ಏನಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ತುಂಬ ತೆಳ್ಳಗೆ ಸಾರು ಥರ ಮಾಡ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಗ್ರೇವಿ ಥರ ಇರುತ್ತಲ್ವಾ, ಗ್ರೇವಿ ಯಾವ ರೀತಿ ಇರುತ್ತೆ ನೋಡಿ, ಅದೇ ಥರ ಮಾಡ್ಕೊಳ್ಳೋದು. ಚಿಕನಲ್ಲಿ ನೀರು ಚೆನ್ನಾಗಿ ಬಿಟ್ಟಿರೋದ್ರಿಂದ ಜಾಸ್ತಿ ನೀರು ಹಾಕಲ್ಲ. ಮಿಕ್ಸಿ ಜಾರ್ನ ಸ್ವಲ್ಪ ತೊಳೆದು ಇವಾಗ ಇಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಗ್ರೇವಿ ಏನು ಬೇಡ. ಓಕೆ, ಸಾಕಿಷ್ಟು. ಇವಾಗ ಒಂದು 10 ಮಿನಿಟ್ಸ್ ಇದು ಚೆನ್ನಾಗಿ ಕುದಿಬೇಕು. ಈಗ ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದ್ದಾಗೆ ಈ ಕಡೆ ಚಪಾತಿ ಕೂಡ ಬೇಗ ಬೇಗ ಮಾಡ್ಕೊತೀನಿ. ಅನ್ನ ವಿಷಲ್ ಆಗಿದೆ, ಎಲ್ರಿಗೂ ಕೂಡ ಹಸಿವಾಗ್ತಾ ಉಂಟು ಅಂತ ಗೊತ್ತಾಗ್ತಾ ಇದೆ. ಚಪಾತಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ. ಇದಕ್ಕೇನಾದರೂ ಈ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಕವರ್ ಇದ್ದರೆ ಹಾಕಿದರೆ ತುಂಬಾ ಸಾಫ್ಟಾಗಿ ಬರ್ತಾಯಿತ್ತು. ನನಗೆ ಮರ್ತೋಯ್ತು ಬೆಳಿಗ್ಗೆ ಹಾಕೋದಕ್ಕೆ. ಕಲಸಿ ರೆಡಿ ಮಾಡಬೇಕಾದ್ರೆ ನೆನಪಾಯಿತು, ನಂತರ ಹೊರಡುವಂಥ ಗಡಿಬಿನಲ್ಲಿ ಮರ್ತೋಯ್ತು. ಅಷ್ಟು ಸಾಫ್ಟಾಗಿ ಬಂದಿಲ್ಲ. ಇಲ್ಲ ಅಂತ ಹೇಳಿದರೆ ಇವಾಗ ಪ್ಲಾಸ್ಟಿಕ್ ಕವರ್ ಏನಾದರೂ ಹಾಕಿದರೆ ನಾವು ಅದರ ಹೀಟಿಗೆ ಸ್ವಲ್ಪ ಬಿಸಿಯಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಬೇಗ ಚಪಾತಿ ಕೂಡ ಮಾಡ್ಕೋತೀನಿ. ಕೊನೆಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೇನೆ ನಾನು. ವಿಡಿಯೋ ಮಾಡಲಿಕ್ಕೆ ಅದು ಸ್ಕಿಪ್ ಆಯಿತು. ತುಪ್ಪ ಹಾಕ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇವಾಗ ನಮ್ಮದು ಸೂಪರ್ ಆಗಿರುವಂತಹ ಒಂಥರ ಏನೋ ಹೇಳ್ತಾರೆ ಚಿಲ್ಲಿ ಅಂತ ಕೂಡ ಹೇಳ್ಬೋದು, ಗ್ರೇವಿ ಅಂತ ಕೂಡ ಹೇಳ್ಬೋದು. ಇದು ನನ್ನದೇ ರೆಸಿಪಿ ಅಂತ ಹೇಳ್ಬೋದು, ಯಾವುದ್ರಲ್ಲಿ ಕೂಡ ನೋಡಿಲ್ಲ ನಾನು. ನನಗೆ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಂಡಿದ್ದೀನಿ. ಓಕೆ, ಇದು ರೆಡಿ ಆಯಿತು. ಹೇಗಾಗಿದೆ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಚಿಕನ್ ಗ್ರೇವಿ ಒಮ್ಮೆ ಟ್ರೈ ಮಾಡಿ ಆಯಿತಾ ಎಲ್ಲರೂ ಕೂಡ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ಇದೇ ಥರ. ನಂತರ ಇಲ್ಲಿ ನಾವು ಸಂಜೆ ಇವಾಗ ಸ್ನಾನ ಮಾಡಿ ದೇವರಿಗೆ ದೀಪ ಎಲ್ಲ ಹಚ್ಚಿದ್ದಾಗಿದೆ. ಈಗ ಹೊರಗಡೆ ಹೋಗೋಣ ಊಟಕ್ಕೆ, ಇವತ್ತು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಸಂಜೆ 7:15 7:45 ಆಗಿದೆ ಅಷ್ಟೇ. ನಾವಂದರೆ ಜಾಸ್ತಿ ದೂರ ಏನು ಹೋಗಲ್ಲ, ನಮ್ಮ ಮನೆ ಹತ್ತಿರದಲ್ಲೇ ಇರುವಂತಹ ಒಂದು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಾನು, ಅಮ್ಮ, ನಮ್ಮ ಮಕ್ಕಳು, ಹಸ್ಬೆಂಡ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ರೆಸ್ಟೋರೆಂಟಿಗೆ ಹೋಗುವಂಥ ಪ್ಲ್ಯಾನ್ ಏನು ಇರಲಿಲ್ಲ ನಮ್ಮದು. ಅಮ್ಮ ಇದ್ರಲ್ವ, ಅಮ್ಮನಿಗೆ ಈ ಥರ ರೆಸ್ಟೋರೆಂಟಿಗೆಲ್ಲ ಹೋಗೋದಂದರೆ ತುಂಬ ರೇರ್ ಅವರು. ಹಾಗಾಗಿ ಅವರು ಕೂಡ ಇದ್ರಲ್ವ, ಅವರನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ನಾವು ಬಂದಿರೋದು ನಮ್ಮ ಉಜಿರೆಯಲ್ಲಿರುವಂತಹ ಶೆಫ್ ವಿಲೇಜ್ ಅನ್ನುವಂತಹ ಒಂದು ರೆಸ್ಟೋರೆಂಟಿಗೆ. ಇಲ್ಲಿ ಫುಡ್ಡು ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಮೊದಲು ಕೂಡ ಒಂದು ಸಲ ಬಂದಿದ್ವಿ ನಾವು. ಹಾಗೆ ಫುಡ್ ಚೆನ್ನಾಗಿತ್ತು. ನಾನ್ ವೆಜ್ ಊಟ ಮಾಡೋದಕ್ಕೆ ಅಂತ ಬಂದಿದ್ದು ನಾವು. ವೆಜ್ ಊಟ ನಾವು ಇಲ್ಲಿ ತನಕ ಮಾಡಿಲ್ಲ, ಇಲ್ಲಿ ಬಂದು ಹೇಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ನಾನ್ ವೆಜ್ ಊಟ ಇದಕ್ಕಿಂತ ಮೊದಲು ಒಂದು ಸಲ ಮಾಡಿರೋದ್ರಿಂದ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಇಲ್ಲಿಗೇ ಬಂದಿದ್ದು. ಇದು ಹಿಂದೆ ಒಂದು ಮನೆ ಥರ ಇತ್ತು, ಅಂದರೆ ಮನೆ ಇತ್ತು ಅಂತಲೇ ಹೇಳ್ತಾಯಿದ್ರು ಹಸ್ಬೆಂಡ್. ಅದನ್ನು ತೆಗೆದು ಈ ಥರ ರೆಸ್ಟೋರೆಂಟ್ ಥರ ಮಾಡಿದ್ದಾರೆ ಅಂತ. ಅದರಲ್ಲಿ ಕೂತ್ಕೋಬೇಕಿದ್ರೆ ಮನೆಯಲ್ಲೇ ಕೂತ್ಕೊಂಡಿದ್ದೀವೋ ಏನೋ ಅಂತ ಫೀಲ್ ಆಗ್ತಾಯಿತ್ತು. ನಾವು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಸೊ ಮನೆಯಲ್ಲೇ ಇದ್ವಿ ಅಂತ ಆಗ್ತಾಯಿತ್ತು. ಹಾಗೆ ಅಮ್ಮ ಮಟನ್ ಸೂಪ್ ಬೇಕು ಅಂತ ಹೇಳಿದರು. ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಮಟನ್ ಸೂಪ್ ತೊಗೊಂಡ್ವಿ. ನಂತರ ಅಮ್ಮ ಮತ್ತು ನಾನು ಇಲ್ಲಿ ಫ್ರೈಡ್ ರೈಸ್ ತೊಗೊಂಡ್ವಿ. ನಮಗೆ ಇದೇ ಸಾಕು ಅಂತ ಅನ್ನಿಸ್ತು. ಹಾಗೆ ಮಕ್ಕಳು, ಹಸ್ಬೆಂಡ್ ಎಲ್ಲ ಬಿರಿಯಾನಿ ತಗೊಂಡ್ರು. ಹಾಗೆ ಚಿಕನ್ ಲಾಲಿಪಾಪ್ ಕೂಡ ತೊಗೊಂಡ್ವಿ. ನನಗೆ ಮತ್ತು ಅಮ್ಮನಿಗೆ ಬಿರಿಯಾನಿ ಅಷ್ಟು ಇಷ್ಟ ಇಲ್ಲ. ನಾವಿಬ್ಬರು ಕೂಡ ಬಿರಿಯಾನಿ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಮನೇಲಿ ಮಾಡಿದರೆ ಸ್ವಲ್ಪ ಆದರೂ ತಿಂತೀವಿ. ಹೊರಗಡೆ ಹೋದರೆ ಅಂದರೆ ಮದುವೆಯಲ್ಲೆಲ್ಲ ಹೋದರೆ ಬಿರಿಯಾನಿ ಇರುತ್ತಲ್ವ, ನಾವಿಬ್ಬರು ಕೂಡ ತೊಗೊಳ್ಳಲ್ಲ. ನನಗೆ ಕೂಡ ಇಷ್ಟ ಆಗಲ್ಲ. ಅದು ಮಟನ್ ಆಗಿರಲಿ, ಚಿಕನ್ ಬಿರಿಯಾನಿ ಆಗಿರಲಿ, ಯಾವ ಬಿರಿಯಾನಿ ಆದರೂ ಓಕೆ, ನನಗೆ ಕೂಡ ಇಷ್ಟ ಆಗಲ್ಲ.
ಸೊ ಹಾಗಾಗಿ ಅವರೆಲ್ಲರೂ ಕೂಡ ಬಿರಿಯಾನಿ ತೊಗೊಂಡ್ರು, ನಾವು ಫ್ರೈಡ್ ರೈಸ್ ತೊಗೊಂಡ್ವಿ. ನನಗೆ ಫಿಶ್ ತಿಂದ್ರೇ ಸಮಾಧಾನ, ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ಕೂಡ ಅಷ್ಟೇ, ನನಗೆ ಫಿಶ್ ತಿಂದರೆ ಮಾತ್ರ ಸಮಾಧಾನ ಆಗೋದು. ಇವತ್ತು ಮಾತ್ರ ಯಾಕೋ ಬೇಡ ಅಂತಲೇ ಅನ್ನಿಸ್ತಾ ಇತ್ತು, ಹೊಟ್ಟೆ ಒಂಥರ ಆಗಿತ್ತು. ಹಾಗಾಗಿ ಲೈಟಾಗಿ ಫುಡ್ ತೊಗೊಂಡ್ವಿ. 7:15ಗೆ ಮನೆಯಿಂದ ಹೋಗಿದ್ವಿ, 8:15 ಆಯ್ತು. ಈಗ ಉಲ್ಟಾ ಪಲ್ಟ ಕಾಣ್ತಾ ಇರ್ಬೋದು, 8:15 ಅಷ್ಟೇ, 8:40 ಆಗ್ತಾ ಬಂತು. ಹೋಗಿ ವಾಪಸ್ ಬಂದ್ವಿ. ಹತ್ತಿರದಲ್ಲೇ ಇರೋದು, ಮನೆಯಿಂದ ಜಾಸ್ತಿ ದೂರ ಏನಿಲ್ಲ, ಹತ್ತಿರದಲ್ಲೇ ಇರೋದ್ರಿಂದ ಬೇಗ ಹೋಗಿ ಬೇಗ ಬಂದ್ವಿ. ಹೆವಿಯಾಗಿ ಯಾವ ಫುಡ್ಡು ಕೂಡ ತಿಂದಿಲ್ಲ. ಮಧ್ಯಾಹ್ನ ಚಪಾತಿ ಎಲ್ಲ ಮಾಡಿದ್ದೆ ಅಲ್ವಾ, ಅದೇ ಕರೆಕ್ಟಾಗಿ ಡೈಜೆಸ್ಟ್ ಆಗಿರಲಿಲ್ಲ. ಹಾಗಾಗಿ ಲೈಟ್ ಫುಡ್ಡು ತಿಂದ್ಕೊಂಡು ಬಂದ್ವಿ. ಹೀಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ಬರ್ತ್ಡೇ ಲಾಗ್ ಅಂತ ಹೇಳ್ಬೋದು. ಸ್ಪೆಷಲ್ ಅಂತ ಏನಿರಲಿಲ್ಲ. ಬೆಳಿಗ್ಗೆ ಟೆಂಪಲ್ಗೆ ಹೋದ್ವಿ, ನಂತರ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಅಡುಗೆ ಮಾಡಿದ್ದೆ, ಚಿಕನ್ ಮಾಡಿದ್ದೆ ಅಷ್ಟೇ. ನಂತರ ಇವಾಗ ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಹೋಟ್ಲಿಗೆ ಹೋಗುವಂಥ ಪ್ಲ್ಯಾನ್ ಇರಲಿಲ್ಲ, ಅಮ್ಮ ಇದ್ರಲ್ವ, ಹಾಗಾಗಿ ಅಮ್ಮ ಅಂದರೆ ಆ ಥರ ಹೋಟ್ಲಿಗೆಲ್ಲ ಹೋಗೋದು ತುಂಬಾ ಕಡಿಮೆ. ಹಾಗಾಗಿ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಹೋಟ್ಲಿಗೆ ಹೋದ್ವಿ. ಇಲ್ಲ ಅಂತ ಹೇಳಿದರೆ ಹೋಟ್ಲಿಗೆ ಹೋಗುವಂತಹ ಪ್ಲ್ಯಾನ್ ಎಲ್ಲ ಏನೂ ಇರಲಿಲ್ಲ. ಅಮ್ಮ ಇದ್ದಿದ್ದರಿಂದ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವ್ರನ್ನ ಹಾಗೆ ಹೋಗಿ ಬಂದು ಆಯಿತು. ಇನ್ನೇನು ಕೆಲಸ ಇಲ್ಲ, ಅಡುಗೆ ರೂಮಲ್ಲಿ ಯಾವುದೇ ಕೆಲಸ ಇಲ್ಲ, ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ ಹೋದದ್ದು. ಇಷ್ಟೇ ಇವತ್ತಿನ ನನ್ನ ಬರ್ತ್ಡೇ ಲಾಗ್, ಇಷ್ಟೇ. ಓಕೆ, ಹಾಗಾದರೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಮಾಡ್ತಾ ಇರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.